ನನ್ನ ಮಗನೇ, ನನಗೆ ಈ ರೀತಿ ಕೈ ಕೊಡಬಾರ್ದಾಗಿತ್ತು. ಕೇಳಿದ್ರೆ ಕಾಲೇ ಕೊಡ್ತಿದ್ನಲ್ಲೋ. ಕೊಡ್ತೀಯಪ್ಪ, ಕೊಡ್ತೀಯ, ಕೈಯು ಕೊಡ್ತೀಯ, ಕಾಲು ಕೊಡ್ತೀಯ. ನೀನ್ ನಂಬಿದ್ರೆ ಬಗಣಿ ಊಟನೂ ಇಡ್ತೀಯ ಅಲ್ವಲ್ಲೋ. ನೀ ತರ್ತೀಯ ಅಂತ ನಾನು ಬರೀ ಕೈಲಿ ಬಂದೆ. ನಾಲಿಗೆಲ್ಲ ಒಣಗ್ತಾ ಇದೆ. ಈಗ ನಾನು ಏನು ಮಾಡ್ಲಿ? ತಗೋ, ಬಿಸಿನೀರು ಕುಡಿ. ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ? ಫಾರ್ ಎ ಚೇಂಜ್ ಬೇರೆ ಏನಾರು ಉರ್ಸ್ಲಾ? ಏನಂದೆ? ಆಡು. ನೋಡ್ಕೊಂಡ್ಬರ್ತೀನಿ. ಮದುವೆ ಕಂಡು ಮನೆ ಕಂಡವ್ರ? ಇಲ್ಲ, ಅನ್ಕಂಡೆ. ಹೆಣ್ಣಿನ ಸೋದ್ರ ಮಾವ ಮದುವೆ ಕಂಡು ಮರುವದೆ ಮಾಡುವ ಅಂತ ತೆಕ್ಕ ಬಂದಿವ್ನಿ. ಈ ಊರಲ್ಲಿ ಮರ್ಯಾದೆ ಗೊತ್ತಿರೋದು ನಿಮ್ಮ ಅಪ್ಪರಿಗೆ ನೋಡಿ. ನನ್ ಕೈಯಾರೆ ಕೊಡ್ಬೇಕು ಅಂತ ತೆಕ್ಕ ಬಂದಿವ್ನಿ. ನೀವೇ ಕೊಡ್ಬೋದಾಗಿತ್ತು, ಆದ್ರೆ ಅವ್ನಿಗೆ ಬಹಳ ನಾಚಿಕೆ ಸ್ವಭಾವ. ನೀವು ನೋಡ್ಬಿಟ್ರೆ ನಾನು ಕುಡಿಯೋದಿಲ್ಲ ಅಂತ ನಾಟಕ ಆಡ್ಬಿಡ್ತಾನೆ. ಹಂಗ? ಅದಕ್ಕೆ ನೀವ್ ನನ್ ಕೈಲಿ ಕೊಡಿ, ನಾನೆಲ್ಲ ನೋಡ್ಕೊಂತ. ತಗೊಳ್ಳಿ. ಹೆಂಗ ಮದುವೆ ಕಂಡು ಹೊಟ್ಟೆ ಕೊಡಿದ್ರ ಆತು. ಬಹಳ ಎಲ್ಲ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ. ನೆಂಚ್ಕೊಳಕ್ಕೆ ಅದನ್ನ ವ್ಯವಸ್ಥೆ ಮಾಡ್ತೀನಿ, ನೀವು ಶುರು ಹಚ್ಕೊಳ್ಳಿ. ಓಪನಿಂಗು ಕೊಡ್ಬಿಡಿ. ಏನು ಇದೆಲ್ಲ ಕನ್ಸೋದಿಲ್ವಾ? ಡೈರೆಕ್ಟ್ ಸ್ಪೆಷಲ್ ಫುಲ್ ಬಾಟ್ಲು. ಎಲ್ಲ ನಿಂತರ ನಂಬಿಕೆ ದ್ರೋಹಿಗಳು ಇರ್ತಾರೆ ಅನ್ಕೊಂಡ್ಯಾ? ಜಗತ್ತಲ್ಲಿ ಸ್ವಲ್ಪ ಒಳ್ಳೆಯವರು ಇರ್ತಾರಪ್ಪ. ಹೆಣ್ಣು ಸೋದರ ಮಾವ ಕೊಟ್ಟಿದ್ದು. ಅದು ಸರಿ, ಸೋದರ ಮಾವ ನನಗೆ ಹೆಣ್ಣು ಕೊಡೋದೇನೋ ನ್ಯಾಯ, ನಿನಗೆ ಯಾಕೋ ಹೆಂಡ ಕೊಟ್ಟ? ವಂಚನೆ ಆಗ್ಬಾರ್ದು ಅಂತ ಕಣ. ಓಹೋ, ಐಟಮ್ಸ್ ಬಂತು ಅಂತ ಕಾಣಿಸುತ್ತೆ. ಆರದು ಈಜದು ಎಲ್ಲ ಇದೆ, ತಗೊಳ್ಳಿ. ಹಂಗೆ ಓಡೋದು, ಕುಣಿಯೋದು, ಮಲಗೋದು ಏನಿಲ್ವಾ? ಅದೆಲ್ಲ ನಾಳೆ ರಾತ್ರಿಗೆ ಪ್ರಸ್ತುಕ್ಕೆಲ್ಲ ವ್ಯವಸ್ಥೆ ಮಾಡ್ಬಿಡ್ತೀನಿ. ಸರಿ, ನೀವ್ ನೋಡ್ರಿ. ಒಂದೇ ಒಂದ್ಸಲಿ ಗಂಡು ಕುಡಿಯೋದು ನೋಡ್ಬಿಡ್ಲಾ? ನೀವು ನೋಡ್ತಾ ಇದ್ರಿ ಅಂತ ಗೊತ್ತಾದ್ರೆ ಈ ಕುಡಿದಿರದಲ್ಲ ಹಂಗೆ ವಾಂತಿ ಮಾಡ್ಬಿಡ್ತಾನೆ. ಅಯ್ಯೋ, ಬೇಡ. ಹಂಗೆ ನಾ ಕೊಟ್ಟೆ ಅಂತ ವಸಿಯ ಹೇಳ್ತೀನಿ. ಚೆನ್ನಾಗಿ ತಗೊಂಡ್ಮೇಲೆ ನೀವೇ ಕೊಟ್ರಿ ಅಂತ ಖಂಡಿತ ಹೇಳ್ತೀನಿ. ಬರ್ಲಾ? ತುಂಡಣ್ಣ ಗುಂಡಣ್ಣ ತುಂಬ ತುಂಬ ತುಂಬ. ಇನ್ನೇನ್ ತಂದೆಪ್ಪ? ಚಿಕನ್, ಫಿಶ್. ಈಗ ಇದನ್ನೆಲ್ಲ ತಿಂದು ಮುಗಿಸ್ತೀಯಾ? ತಿಂದಿದ್ರೆ ಪಾಪ ಇವಕ್ಕೆಲ್ಲ ಬೇಜಾರಾಗಲ್ವೇನಾ? ಹೌದು, ಸ್ವರ್ಗನೇ ಸಿಗಲ್ಲ. ನೀನ್ ಇದನ್ನೆಲ್ಲ ತಿಂದು ಮುಗಿಸೋರ್ಗ್ ಬೆಳಗಾಗತ್ತೆ. ಐ ಆಮ್ ವೆರಿ ಸಾರಿ, ನನಗೆ ನಿದ್ರೆ ಬರ್ತಾ ಇದೆ, ನಾನು ಮಲಗ್ತೀನಿ. ನಾನು ಎಲ್ಲೂ ಹೋಗಲ್ವೋ, ಇಲ್ಲೇ ಇರ್ತೀನಿ. ತಿಂದು ಮುಗಿಸು. ಅರ್ಧ ಗಂಟೆ ಆಯ್ತು, ತಿಂದು ಮುಗಿಸು. ನಿನಗೆ ಇರ್ಬೇಕು, ಹೋಗಿ ನೋಡು. ಥೂ ತೊಟ್ಟಿ ನನ್ನ ಮಗನೇ. ಬಚ್ಚಲು ವಾಸನೆ ಹೊಡಿತಾ ಇದ್ದಾನೆ ನನ್ನ ಮಗ. ಸರಿ, ಆಯ್ತು, ಹೋಗು. ಸರಿ. ಸಾಕಪ್ಪ ಈ ನನ್ನ ಮಗನ್ ಸವಾಸ. ಗಂಡು ತೃಪ್ತಿನ? ಈಗ್ಲಾದ್ರೂ ಕುಡಿದಿರೋ ಗಂಡಿನ ಮುಖ ನೋಡಿ ತೃಪ್ತಿ ಪಟ್ಕೊಳ್ಳ. ಈಗ ನನಗೆ ತೃಪ್ತಿ ಆತು. ಏನ್ಲ ಅದು ಗಂಡಿನ ಮುಂದೆ ಪುರಾಣ? ಆಮ್ಯಾಗ ಕಾಸೆ ಮ್ಯಾಗ ನಿದ್ದೆ ಮಾಡ್ಬಿಟ್ಟಾರು. ಮಲಕೊಳ್ಳಿ ಬಿಡ್ಲಾ? ಯಾಕೆ ಇಷ್ಟೊತ್ ಮಾಡ್ಬಿಟ್ಟೆ? ನೀ ಎಲ್ಲಿ ಹೊಂಟೋಗ್ಬಿಟ್ಟಿದ್ಯ ಅಂತ ತುಂಬಾ ಭಯ ಆಯ್ತು. ತಕ ಕೈ ತೊಳ್ಕೊ. ಬಿಸಿ ಕೋಳಿ ಸಾರನ್ನ ಮಾಡ್ಕೊ ಬಂದೀನಿ. ಹಾಕು ನೀರು. ಅದ್ ಯಾಕೆ ಹಂಗ ನೋಡಿಯಾ? ನಿನ್ನ ನೋಡ್ತಾ ಇದ್ರೆ ದುಡ್ದಿರೋ ದಣಿವೆಲ್ಲ ಆರೈತದೆ. ತಡಿ. ತಕೋ. ಐ ಬೊಟ್ಟು ಅಂಗಡಿಯಿಂದ ತಂದ್ಯಾ? ಅಂಗಡಿಯಿಂದ ತರಕ್ಕೆ ನಮ್ಮಪ್ಪ ಏನ್ ಟಾಟಾ ಬಿಲ್ ಅಂತ ತಿಳ್ಕೊಂಡ. ಕಸದ ತೊಟ್ಟಿ ಪಕ್ಕ ಬಿದ್ದಿತ್ತು. ಹೋಗ್ಲಿ ಬಿಡು, ಕಸದ ತೊಟ್ಟಿ ತಾನೆ ನಮ್ಗೆ ಅನ್ನ ಕೊಡೋದ್ ಯಾವ್ರು? ಏ ಹೊಸಿ ಹಿಂಗ್ ತಿರ್ಗು. ನೀನ್ ಕಣ್ಣಾಗ ನನ್ ಮಕ ನೋಡ್ಕೊಂಡು ಬಟ್ಟೆ ಇಟ್ಕೊಳಕ್ಕೆ. ಇಟ್ಕೋ. ಸಂದಾಗಿದ್ದೀನಾ? ಓ, ಬಂಗಾರದ ಮನ್ಸದ್ ಭಾರತಿ ಇದ್ದಂಗಿದ್ಯಾ? ಸ್ವಲ್ಪ ಹಿಂಗ್ ತಿರುಗಿ ಬಾಯಿ ವಸಿ ಆನು.
ಅಯ್ಯೋ ನೋಯ್ತದೆ ಬುಡಯ್ಯ, ಅಯ್ಯೋ ಬುಡಯ್ಯ ನೋಯ್ತದೆ. ಯೋ ಅವಯ್ಯ ಕಣ್ಕಿಸ್ಕೊಂಡು ನಮ್ಮನೆ ನೋಡ್ತವ್ನೆ, ಅಲ್ಲಿ ನೋಡಯ್ಯ. ಏನೇ ನೋಡ್ತಾ ಇದ್ಯಾ? ನಾವೇನು ಸಿನಿಮಾನ ತೋರಿಸ್ತಿದೀವಿ? ಬೆಂಗಳೂರು ತುಂಬಾ ಇಂತ ನನ್ ಮಕ್ಳ ಜಾಸ್ತಿ ಆದ್ರು. ಹೋಯ್ತಾ ಇರು. ಹೋಗು. ಬಯ್ಯಿ ಎಲ್ಲ ನನ್ ಬ್ಯಾಡ್ ಟೈಮು. ನನ್ನ ಹೆಂಡತಿ ಸರಿಯಾಗಿದ್ರೆ ನಿನ್ನಂತ ನನ್ನ ಮಕ್ಳ ಹತ್ರ ಯಾಕೆ ಮಾತು ಕೇಳ್ಬೇಕಾಗಿತ್ತು? ಯಾವಾಗ? ನಾನು ನನ್ನ ಹೆಂಡತಿ ಚೆನ್ನಾಗಿರೋದನ್ನ ಫೋಟೋ ತೆಗೆದು ಪೇಪರ್ಲಿ ಹಾಕ್ಸ್ತೀನಿ, ಪೇಪರ್ಲಿ. ಈಗ ನಿನ್ ತೊಟ್ಟಿಲಿ ಬೊಟ್ಟು ಸಿಕ್ತಲ್ಲ, ಬೊಟ್ಟು ಅಲ್ಲೇ ನಮ್ ಫೋಟೋನು ಸಿಗುತ್ತೆ. ನನ್ನ ಮಗನೇ ಅದನ್ನ ನೋಡಿ ಸಾಯ್ಬೇಕು. ನನ್ನ ಮಗನೇ ನೀನು. ಆಹಾ ಏನಿ ನನ್ ಮಕ್ಳು ಸೀಮೆಗಿಲ್ ಗಂಡ ಹೆಂಡತಿ, ಅವಳು ತುತ್ತು ಕೊಡ್ತಾಳಂತೆ, ಇವನ್ ಬೆರಳು ಕಚ್ತಾನಂತೆ. ಥೂ ನನ್ನ ಮಕ್ಳ. ಬರೀ ಬೆರಳು ಕಚ್ಚೋದ್ ಮಾತ್ರ ಅಲ್ವೋ, ಇನ್ನು ಏನೇನೋ ಮಾಡ್ತೀನಿ ನೋಡು. ಅಯ್ಯೋ ನಾಯಿ ನನ್ನ ಮಕ್ಳ. ಬ್ರದರ್ ವಾಟ್ ಹ್ಯಾಪನ್? ನಾನು ಗಂಡಸು ತಾನೆ, ಯಾ ನನ್ನ ಮೈಯಲ್ಲೂ ಕಾಮ ಕ್ರೋಧ ಅನ್ನೋದಿದೆ ತಾನೆ. ಆಫ್ ಕೋರ್ಸ್. ಅಷ್ಟಿದ್ದು ಈ ನನ್ನ ಮಕ್ಕಳು ನನ್ನ ಎದುರಿಗೆ ಚಕ್ಕಂದ ಆಡ್ತಾವ್ರಲ್ಲ, ನನಗೆ ಎಷ್ಟು ಉರಿ ಬೇಡ, ಎಷ್ಟು ಅವಮಾನ ಆಗ್ಬೇಡ. ಶೇಮ್ ಹಾಗಲ್ಲ ಬ್ರದರ್, ನಾನೇ ಸುಮ್ನೆ ಇರ್ಬೇಕಾದ್ರೆ ನಿಮಗೆ ಯಾಕೆ ಇಷ್ಟೊಂದು ಟೆನ್ಷನ್? ಇಟ್ಸ್ ಆಲ್ ಇನ್ ದ ಗೇಮ್. ಅರ್ಥ ಆಗ್ಲಿಲ್ಲ. ಶಿ ಇಸ್ ಮೈ ವೈಫ್. ಏನೋ ಶಿ ಇಸ್ ಮೈ ವೈಫ್. ಅವಳು ನಿನ್ ಹೆಂಡ್ತಿನ? ಯಾ. ಅಯ್ಯೋ ನೀನ್ ಇಂಗ್ಲೀಷ್ ನನ್ನ ಹಳೆ ಎಕ್ಕಡ ಮಡ್ಗ. ಹೆಂಡ್ತಿನ ಬೇರೆಯವ್ರ ಹತ್ರ ಕಳಿಸ್ಬಿಟ್ಟು ಇಂಗ್ಲೀಷ್ ಅಲ್ಲಿ ಲೆಕ್ಚರ್ ಹೊಡಿತೀಯ ನನ್ನ ಹೇ ಯು, ಓ ಗಾಡ್ ಹೆಲ್ಪ್ ಮೀ, ಸೇವ್ ಮೀ, ಓ ಗಾಡ್. ನನ್ನ ಮಗನೇ, ನನ್ನ ಮಕ್ಕಳ ಕಿಸ್ ಹೊಡಿತೀರ ತಬ್ಕೊಂಡು ಕಿಸ್ಸು. ಜ್ಯೂಸ್ ತಗೊಳವ. ಹೊಟ್ಟೆನ ಸ್ವಲ್ಪ ತಣ್ಣಗ್ ಮಾಡ್ಕೊ. ಮನೆಯಾಗ ಯಾರು ಇಲ್ಲ ಅಂತ ಕಾಣ್ತದೆ. ಯಾರು ಇಲ್ಲ ಕಣವ, ನನ್ನ ಹೆಂಡತಿ ಒಬ್ಳೆ ತೀರ್ಥಯಾತ್ರೆಗೆ ಹೋಗೋಳೆ. ತೀರ್ಥಯಾತ್ರೆಗ? ಹಾ, ಒಬ್ರೆಯ? ಒಬ್ಳೆ ಹೋಗೋಳೆ. 8 ದಿನ ಆಯ್ತು. 8 ದಿವಸದ ಮೇಲಾಯ್ತು. ಯಾವಾಗ ಬರ್ತಾರೆ? ಮೊನ್ನೆನೆ ಬರ್ತೀನಿ ಅಂತ ಹೇಳಿದ್ಲು. ಇಲ್ಲಿವರೆಗೂ ಅವಳು ಪತ್ತೆನೇ ಇಲ್ಲ. ಹೋಗುವಾಗ ಜಗಳ ಆಡ್ಕೊಂಡ್ ಹೋದ್ರ? ನಗ್ನಗ್ತಾ ಹೋದ್ರ? ಹೋಗೋ ಗಡ್ಬಿಡಿಲಿ ದುಡ್ಗೋಸ್ಕರ ರಂಪಾಟನೆ ಮಾಡ್ಕೊಂಡು ಹೋದ್ಲು. ಜಗಳ ಆಯ್ತು ಅನ್ನಿ? ಹಂಗಾರಿದಯ್ಯ. ಅದೇಯ ಹಂಗಂದ್ರೆ? ಅಲ್ಲ, ಮಕ್ಳು ಮರಿ ಎಲ್ಲಾರ್ನು ಬಿಟ್ಟು ಹೊಂಟೋಗವ್ರ? ಅಯ್ಯೋ ನನಗ್ ಮಕ್ಳು ಮರಿ ಯಾರು ಇಲ್ಲ ಕಣವ. ಯಾಕೆ? ಇನ್ನೇನು 3 ದಿವಸಗಳು ತೀರ್ಥಯಾತ್ರೆ ಅಂತ ಅಲಿತಾ ಇದ್ರೆ ಮಕ್ಳಿನೆಲ್ಲಾಗ್ತಾವ ಹೇಳು? ಹಂಗಾರೆ ಅನುಮಾನವೇ ಇಲ್ಲ. ಏನ್ ಅನುಮಾನ ಇಲ್ವಾ? ಇದು ನಮ್ಮ ನಿಂಗರಾಜಿ ಕಥೆನೆಯ. ನಿಂಗರಾಜಿ ಕತೆ? ಇಷ್ಟೆಲ್ಲ ಆಗಿದ್ರು ನಿಮ್ಗೇನು ಗೊತ್ತಾಗಿಲ್ವಾ? ಇಲ್ಲ. ಅಯ್ಯೋ ಪಾಪ, ನಿಮ್ಮ ನೋಡ್ತಾ ಇದ್ರೆ ನಮ್ ನಿಂಗರಾಜಿ ಗಂಡನೇ ಗೆಪ್ತಿ ಬತ್ತಾನೆ. ಅಯ್ಯೋ ಮೆಗಾ ಸೀರಿಯಲ್ ತರ ಹೇಳಿಬೇಡ ಕಣವಾ. ಅದೇನು ಅಂತ ಬೇಗ ಬಿಡಿಸಿ ಹೇಳ್ಬಿಡು. ಯಾಕೋ ಏನೋ ನನ್ನ ಎದೆ ಡಬಡಬಡಬಡಬಡ ಅಂತ ಹೊಡ್ಕೊಂತ ಐತೆ. ಅದು ನಮ್ ನಿಂಗರಾಜಿ ಇಲ್ಲವ್ರ ನಿಂಗರಾಜಿ, ಅವಳು ನಿಮ್ ಹೆಂಡತಿ ತರನೆಯಾ? ನನ್ನ ಹೆಂಡತಿ ತರನೆಯಾ? ತೀರ್ಥಯಾತ್ರೆ ಹೋಯ್ತೀನಿ ಅಂತ ಹೋಗಿ ಗಂಡನೇ ಬಿಟ್ಟು ಹೊಂಟೋಗ್ಬಿಟ್ರು. ನಿಮ್ ಕತೆನೂ ಅದೇನೆಯಾ? ಅಲ್ಲ, ಅದೇನಷ್ಟು ಗ್ಯಾರಂಟಿ ಆಗಿ ಹೇಳ್ತೀಯಾ? ಈಗ ಹೋಗೋವಾಗ ಜಗಳ ಆಡ್ಕೊಂಡು ಹೋಗವ್ರೆ. ಹೌದು. 2 ದಿನಕ್ಕೆ ಬರ್ತೀನಿ ಅಂತ ಹೇಳೋಗಿ 8 ದಿನ ಮಾಡವ್ರೆ. ಹೌದು. ಊರ್ಗೋದಿ ಮ್ಯಾಕೆ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಒಂದು ಫೋನ್ ಮಾಡಿ ಕೇಳವರ? ಇಲ್ಲ. ಇಷ್ಟೆಲ್ಲ ನಡೆದಿದೆ ಅಂದ್ಮ್ಯಾಕೆ ಇನ್ನೇನ್ ಅರ್ಥ? ಇಷ್ಟು ಸಣ್ಣ ವಿಷಯ ಈ ತಡಿ ತನಕ ಹೊಳಿಲಿಲ್ಲ ಕಣವ, ಹೊಳಿಲಿಲ್ಲ. ಯಜಮಾನ್ರೆ, ನೀವೀಗ ಅಳ್ಬೇಡಿ. ಯಾಕವ? ನಂಗ್ ಭಯ ಆಯ್ತದೆ. ಈ ಸಂಕಟ ಬೇರೆ ಯಾರ್ ತವನಾರು ಹೇಳ್ಕೋಬೇಕು ಅಂತ ಅನಿಸ್ತದೆ. ಅಯ್ಯೋ ತಾಯಿ, ನೀನ್ ದಮ್ಮಯ್ಯ ತಿರ್ಕಣವ. ಈ ವಿಷಯದ ಹೊರಗಡೆ ಎಲ್ಲೂ ಸೊಲ್ಲೆತ್ತಬೇಡ ನೋಡು. ನನ್ ಮರ್ಯಾದೆ ಹೋದ್ರೆ ನಿನ್ ಮರ್ಯಾದೆ ಹೋದಂಗೆ. ಈ ವಿಷಯದ ಹೊರಗಡೆ ಎಲ್ಲೂ ಹೇಳಕ್ಕಿಲ್ಲ ಅಂತ ನನ್ ಮಾತ್ ಕೊಡವ, ಮಾತ್ ಕೊಡು. ಹಂಗಂತೀರಾ? ಪ್ರಾಮಾಣವಾಗ್ಲೂ ನಾ ಹೇಳೋಕಿಲ್ಲ. ಆದ್ರೆ ಏನ್ ಮಾಡೋದು, ನಿಮ್ ಹೆಂಡತಿ ನಿಮ್ಮನ್ ಬಿಟ್ಬಿಟ್ಟು ಓಡಂಟೋಗವ್ರಲ್ಲ. ನೀವೊಬ್ರೆ ಹೊತ್ತು ಸಮಾಧಾನ ಮಾಡ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಯಜಮಾನ್ರೆ, ಏನವ? ಅವರೇ ಕಾಳು ಉಪ್ಪಿಟ್ಟು ತಂದಿವ್ನಿ. ಅಯ್ಯೋ ತಿನ್ನಿ.
ನೀನ್ ಇದನ್ನೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಯಾಕವ ತರಕೋದೆ? ನಿಮಗ್ ತಾನೇ ಇನ್ ಯಾರವ್ರೆ? ನಿಮ್ ಹೆಂಡತಿ ಬೇರೆ ನಿಮ್ಮನ್ ಬಿಟ್ಟು ಓಡೋಗವ್ರೆ. ನೀವೇನೇ ಹೇಳಿ, ನಿಮ್ ಹೆಂಡತಿ ನಿಮ್ಮನ್ ಬಿಟ್ಟು ಓಡೋಗ್ಬಾರ್ದಾಗಿತ್ತು. ಹಲೋ, ನಾನ್ ಡಾರ್ಲಿಂಗ್ ಅಶ್ವಿನಿ ಮೋಚಪ್ಪ. ಅಯ್ಯೋಯ್ಯೋ, ನೀನ್ ಮುಂಡ ಮೋಸ್ತು. ಅಲ್ಲೆಲ್ಲ ಫೋನ್ ಮಾಡಿ ನನ್ ತಲೆ ತಿನ್ಬೇಡ ಅಂತ ನಿನ್ ಎಷ್ಟು ಸತಿ ಹೇಳೋದು? ಆಗನ್ಬಿಡಿ ಡಾರ್ಲಿಂಗ್, ನೀವಿಲ್ದೆ ನಾನ್ ಬದುಕೋದೇ ಇಲ್ಲ. ಐ ಲವ್ ಯು. ಅಯ್ಯೋ, ನೀನ್ ಬಾಯಿಗೆ ಮೂರಿಡಿ ಮಣ್ಣು ಹಾಕ್ತು. ಒಂದ್ ಮದ್ವೆ ಆಗದಿರೋ ಹೆಣ್ಣು ಒಬ್ಬ ಮದ್ವೆ ಆಗಿರೋ ಹುಡುಗನ್ ಜೊತೆ ನಡ್ಕೊಳ್ಳೋಂತ ರೀತಿನೇನಮ್ಮ ಇದು? ಮಡ್ಗಮ್ಮ ಫೋನು. ಯಾರು ಫೋನ್ನಾಗೆ ಇಷ್ಟೊಂದು ಕೋಪವಾಗಿ ಮಾತಾಡಿದ್ರಿ? ಅಯ್ಯೋ, ಅದೊಂದ್ ದೊಡ್ಡ ಕತೆ ಕಣ್ಗಿರ್ಜವ. ಅಶ್ವಿನಿ ಅಂತ ಒಂದ್ ಹೆಣ್ಣು. ಯಾರೇ ನೀನು ಚೆಲ್ವೆ ಪಿಕ್ಚರ್ ನೋಡ್ಬಿಟ್ಟು ನಾನು ಫೋನಲ್ಲೇ ಲವ್ ಮಾಡ್ಬೇಕು ಅಂತ ಗ್ರಾಮ ದೇವತೆ ಅಣ್ಣಮ್ಮನ ಹೆಸರು ಹೇಳಿ ಒಂದ್ ನಂಬರ್ ಪ್ರೆಸ್ ಮಾಡ್ಬಿಟ್ಟವಳೆ. ಆ ಅಣ್ಣಮ್ಮನಿಗೆ ನನ್ನ ಮೇಲೆ ಯಾವ ದ್ವೇಷ ಇತ್ತು ನನ್ಗೆ ಗೊತ್ತಿಲ್ಲ. ನಾನ್ ತಗಲಾಕಂಡೆ. ಅವತ್ತಿಂದ ಅವಳು ಅನಾರ್ಕಲಿ ತರ ಐ ಲವ್ ಯು ಅಂತ ನನ್ ತಲೆ ತಿಂತ ಅವಳೆ. ಮೊದ್ಲೇ ನಿಮ್ ಹೆಂಡತಿ ಓಡೋಗವ್ರೆ, ಅದ್ರ ಮ್ಯಾಲ್ ಇದ್ ಬೇರೆ. ನೀವ್ ಏನು ಹೇಳಿ, ನಿಮ್ ಹೆಂಡತಿ ನಿಮ್ಮನ್ ಬಿಟ್ಟು ಓಡೋಗ್ಬಾರ್ದಾಗಿತ್ತು. ಅಯ್ಯೋ, ನಾನೇನ್ ಮಾಡ್ಲಿ ಮತ್ತೊಕ್ಕಿಸ್ತು. ಅಷ್ಟೇ ಅಲ್ಲ, ನಿನ್ಗೆ ಮಾನ ಮರ್ಯಾದೆ ಐತಲ್ಲ ಅಂತ ಕ್ಯಾಕ ಸುಗ್ಯವ. ಯಾರ 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 ಅಯ್ಯೋ, ಯಾರ? ನಾನು ಅಶ್ವಿನಿ ಅಂತ. ನೀವ್ಯಾರು? ನಾನು ಗಿರ್ಜಾ ಅಂತ. ಇವ್ರ ಮನೆಗ್ ಬಾಡಿಗೆಗಿವ್ನಿ. ಏನ್ ಇಸ್ಯಾ? ಇಲ್ಲ ಇಲ್ಲ, ನಾನು ಅವ್ರ ಜೊತೆಲೇ ಮಾತಾಡ್ಬೇಕು. ನನಗೆಲ್ಲ ಹೇಳವ್ರೆ ಏನ್ ಇಸ್ಯಾ ಅಂತ ಹೇಳಿ. ಅವ್ರು ನಿಮ್ಗೆಲ್ಲ ಹೇಳಿದಾರಂದ್ಮೇಲೆ ನೀವು ತುಂಬಾ ಹತ್ರದವರೇ ಇರ್ಬೇಕು. ನಾನು ಅವ್ರ ಮನ್ಸಾರೆ ಪ್ರೀತಿಸ್ತೀನ್ರಿ. ಅವ್ರ ಇಲ್ಲಾಂದ್ರೆ ನಾನ್ ಬದುಕೋದೇ ಇಲ್ಲ ರೀ. ನನ್ನ ಲೈಫ್ ಅಲ್ಲಿ ಮದ್ವೆ ಆಗೋದಾದ್ರೆ ಅವ್ರನ್ನೇ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನ್ರಿ. ನೀವೇ ಹೇಳ್ರಿ, ಒಬ್ಬರನ್ನ ಲವ್ ಮಾಡಿ ಇನ್ನೊಬ್ರನ್ನ ಮದ್ವೆ ಆಗೋದಾ? ಕರೆಕ್ಟು ಕರೆಕ್ಟು. ಒಂದ್ ಹೆಣ್ಣಿನ ಮನ್ಸು ಒಂದ್ ಹೆಣ್ಣಿಗೆ ತಾನೇ ಗೊತ್ತಾಗೋದು ಅಲ್ವೇನ್ರಿ? ಅಲ್ವಾ? ಮತ್ತೆ ಹೇಗಾದ್ರೂ ಮಾಡಿ ನೀವೇ ಅವ್ರನ್ನ ಒಪ್ಸ್ರಿ. ಹೇಳ್ಬೋದಾಗಿತ್ತು, ಆದ್ರೆ ಏನ್ ಮಾಡ್ತೀರಾ? ಅವ್ರ ಹೆಂಡತಿ ಬೇರೆ ಅವ್ರನ್ನ ಬಿಟ್ಟು ಓಡೋಗವ್ರಲ್ಲ. ಇವಳು ಬೇರೆ ಊರ್ ತುಂಬಾ ಡಂಗೂರ ಸಾರ್ತಾವಳಲ್ಲಪ್ಪ. ಓಡೋಗವ್ರೆ. ನಮ್ಮ ಅಣ್ಣಮ್ಮನೆ ದಾರಿ ತೋರಿಸಿರ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನನ್ ಮದ್ವೆ ಮಾಡ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗೋದಿಲ್ವೇನ್ರಿ? ಅದೇನೋ ನಿಜ. ಅವ್ರು ಒಪ್ತೆ ಹೋದ್ರೆ? ಒಪ್ಕೊಂಡೆ ಹೋದ್ರೆ ವಿಷ ಕುಡ್ದು ಸತ್ತೋಗ್ಬಿಡ್ತೀನಿ. ಅಯ್ಯೋ ದ್ಯಾವ್ರೆ, ನೀವಾಗೆಲ್ಲ ಮಾಡ್ಕೋಬೇಡಿ. ಈಗ ನೀವ್ ಎಲ್ಲಿದ್ದೀರಿ? ಯಾಕವಾ? ಈಗ ನೀವಿಲ್ಲಿಗೆ ಬಂದ್ಬಿಡಿ, ನಾವೆಲ್ಲ ಕುಂತು ಮಾತಾಡಮು. ಅಯ್ಯೋ, ಏನ್ ಮಾಡ್ತಾ ಇದ್ದೆ ಗಿಜ್ಜವ ನೀನು? ಸತ್ಗೆ ತೋಗ್ಬಿಟ್ಟಾಡು. ನೀವ್ ಬ್ಯಾಗ್ ಬಂತೀರಾ? 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ರೀ. ಥ್ಯಾಂಕ್ಸ್ ರೀ. ಸರಿ ಸರಿ. ಅಯ್ಯೋ, ಆ ಹುಚ್ಚಿನ ಯಾಕವ ಮನೆ ಕರಿತಾ ಇದ್ದೆ ನೀನು? ಎಲ್ಲ ನಿಮ್ ಒಳ್ಳೇದಕ್ಕೆ ಒಳ್ಳೇದಕ್ಕೆ ಅಂತ ಹೇಳಿ ನಲ್ಲಿ ಸಿಗಾಕ್ಸಕ್ ಕಾಣಿಸ್ತೀಯ ನೀನು. ಏನೆಲ್ಲ ಮಾಡ್ಕೋ, ಅವ್ಳು ಬರೋ ಹೊತ್ತಲ್ಲಿ ನಾನಂತೂ ಮನೇಲಿಲ್ಲ, ಎಲ್ಲರೂ ಹೊಟ್ಟೋಗ್ತೀನಿ. ಅಯ್ಯೋ, ನೀವ್ ಹೊಂಟೋಗ್ಬಿಟ್ರೆ ತೀರ್ಮಾನ ಯಾರು ಮಾಡೋರು? ನೀವಿಲ್ಲೇ ಕುಂತ್ಕೊಂಡು ಈ ಉಪ್ಪಿಟ್ಟು ತಿಂತಾ ಇರಿ, ನಾ ಬರ್ತೀನಿ. ಮನೆ ಬಿಟ್ಟು ಹೋಗ್ಬಾರ್ದು. ಒಳ್ಳೆ 2 ವರ್ಷ ವಾಸ ಆಗೋಯ್ತಲ್ಲ. ನಾನು ಇಲ್ಲೇ ಹೋಗಿದ್ದೆ, ಎಂತ ಎಡವಟ್ ಆಗೋಗಿರೋದು. ಚೇಂಜ್ ಇಲ್ಲ. ಹುಡುಗಿ ಅಂದ್ರು ವಯಸ್ಸಾದ ಹುಡುಗಿ ಇರ್ಬೇಕು. ಓಹೋ, ಬನ್ನಿ 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 ಬನ್ನಿ. ಅಲ್ಲ, 10 ನಿಮಿಷದಾಗ ಬರ್ತೀನಿ ಇಂದವ್ರು ಕೀಟ್ ಬೇಗ ಬಂದ್ಬಿಟ್ಟಿದಿರಲ್ಲ. 10 ನಿಮಿಷದಲ್ಲಿ ಬರ್ತೀನಿ ಅಂತ ನಾನು ಯಾವಾಗ ಹೇಳ್ದೆ? ಈಗ ತಾನೇ ನನ್ ಜೊತೆ ಫೋನ್ ಆಗಿ ಮಾತಾಡ್ಬಿಟ್ಟು ಅಷ್ಟು ಬಿರ್ನ್ ಬತ್ಬಿಟ್ರಲ್ಲ ನೀವು. ಅಲ್ಲ, ಒಟ್ಟಿಗೆ ಕುಂತ್ಕೊಂಡ್ ಮಾತಾಡಮ್ಮ ಅಂತಂದ್ರೆ ಗಂಟು ಬುಟ್ಟೆ ಸಮೇತಾನೆ ಬಂದ್ಬಿಟ್ಟಿದ್ದೀರಿ. ಬೋಕಿಲಾಡಿ ನೀವು. ಬನ್ನಿ ಬನ್ನಿ. ಅಯ್ಯ, ನಾನೇನ್ ಕಳ್ಳಿಯಲ್ಲ ಬಿಡಿ. ಹೌದು, ನಿಮ್ಮನ್ ಫೋನ್ನಾಗೆ ಕೇಳವ ಅನ್ಕೊಂಡೆ. ಯಾರೇ ನೀನು ಚೆಲುವೆ ಸಿನಿಮಾನ ಏಟ್ಕಿತ ನೋಡಿದ್ರಿ? ಆ ಸಿನಿಮಾನ ನೋಡೇ ಇಲ್ವಲ್ಲ. ವಾ, ನೀವು ಅಣ್ಣಮ್ಮ ಅಶ್ವಿನಿ ತಾನೆ? ಅಣ್ಣಮ್ಮ ಅಶ್ವಿನಿ? ಛೇ ಛೇ ಛೇ, ನೀವು ಅಣ್ಣಮ್ಮ ಅಶ್ವಿನಿ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ನಿ. ಅಶ್ವಿನಿ ಅಂದ್ರೆ ಯಾರು? ನಿನ್ ಫ್ರೆಂಡಾ? ಇಲ್ಲಪ್ಪ, ನಮ್ ಓನರ್ ತಿಮ್ಮಯ್ಯನವರ ಲವ್ವರು. ಲವ್ವರಾ? ನಮ್ಮ ಮನೆ ಓನರ್ ಹೆಂಡತಿ ಓಡೋದ್ರಲ್ವಾ? ಏನಂದೆ? ಓಡೋದ್ಲಾ? ಓಡೋದ್ರಾ? ಆ ಟೈಮ್ ನೋಡಿ ಅಶ್ವಿನಿನೋ ಒಂದು ಹುಡುಗಿ, ನಾನ್ ನಿಮ್ಮನ್ನ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸ್ತೀನಿ, ನೀವಿಲ್ದೆ ನಂಗೆ ಬದುಕೋಕೆ ಆಗಕ್ಕಿಲ್ಲ ಅಂತ
ಒಂಟಿ ಕಾಲ್ನಾಗ ನಿಂತ್ಕೊಂಡವಳಂತೆ ಪಾಪ. ಆಮೇಲೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ಬಿಟ್ಲು. ನಾವೆಲ್ಲ ಬೇಡ ಬೇಡ ನಾವೆಲ್ಲ ಕುಂತು ಒಂದು ತೀರ್ಮಾನ ಮಾಡಮು ಅಂತ ಕರೆದ್ವಿ. ತೀರ್ಮಾನ? ಏನ್ ತೀರ್ಮಾನ? ಇನ್ನೇನು ಲಗ್ನ. ಲಗ್ನನಾ? ಅದಕ್ಕೆ ಅವ್ರು ಒಪ್ಕೊಂಡವ್ರಾ? ಒಪ್ಕೊಂಡೆ ಇನ್ನೇನ್ ಮಾಡ್ತಾರೆ ಪಾಪ. ಮಕ್ಳು ಮರಿ ಬೇರೆ ಇಲ್ಲ, ಈ ವಯಸ್ಸಿನಾಗೆ ಎಂಟಿ ಬೇರೆ ಕೈ ಕೊಟ್ಬಿಟ್ಟು ಓಡೋಗೌಳೆ. ಹೌದು, ನೀವ್ಯಾರ? ನಾನ್ಯಾರ? ನಾನ್ ಯಾರು ಅಂತ ಆ ಹೊಸ ಮದ್ವೆ ಗಂಡನ ಕೇಳು. ಉಷಾ, ಏ ಉಷಾ, ಏ ಉಷಾ, ಏ ಉಷಾ, ಉಷಾ, ಉಷಾ. ಅಬ್ಬಬ್ಬಾ, ಯಾಕಂಗ್ ಕಿರಿಚ್ಕತ್ತೀರಾ? ಅವ್ರು ನಿಮಗ್ ಗೊತ್ತಾ? ಗೊತ್ತಾ? ಅವಳ ನೆಂಟ್ರು. ಓ ಹಳೆ ಗಿರಾಕಿ, ಏನು ಒಂದ್ ಸೇರ್ ಬೂದ್ ಗುಂಬಳಕಾಯಿ ಕೊಡ್ಲಾ? ಇದು ಸಿಟ್ಟಿ, ಸೇರ್ಲೆಕಾಯಿಲ್ಲ ಇಲ್ಲ, ಕೆಜಿ ಕೆಜಿ. 1 ಕೆಜಿ ತೆಂಗಿನಕಾಯಿ ಕೊಡು. ಏನ 1 ಕೆಜಿ ತೆಂಗಿನಕಾಯಿನಾ? ಅದ್ಯಾಕ ಹಂಗ್ ಬಾಯ್ ಬಿಡ್ತೀಯಾ? ಬಲ್ತಿರೋದ್ ನೋಡಾಕು. ತೆಂಗಿನಕಾಯಿನ ಕೆಜಿ ಗೀಜಿ ಕೊಡೋದಿಲ್ಲ. ಇನ್ನೇನು ಸೇರು ಪಾವು ಚಟಾಕಲ್ಲ ಅಳಿತೀಯಾ? ಹಂಗಲ್ಲಮ್ಮ, 1 ಕಾಯಿಗಿಷ್ಟು ಅಂತ. ಯಾವ್ದೇ ತಗೋ 7 ರೂಪಾಯಿ. ಅದ್ಯಾಕ ಹಂಗೆ? ಬದ್ನೆಕಾಯಿನ ಕೆಜಿ ಲೆಕ್ಕದಲ್ಲಿ ಕೊಡ್ತೀಯಾ? ಮೆಣಸಿನಕಾಯಿನ ಕೆಜಿ ಲೆಕ್ಕದಲ್ಲಿ ಕೊಡ್ತೀಯಾ? ಕ್ಯಾರೆಟ್ನ ಕೆಜಿ ಲೆಕ್ಕದಲ್ಲಿ ಕೊಡುವಾಗ ತೆಂಗಿನಕಾಯಿನ ಯಾಕೆ ಕೊಡಲ್ಲ ಅಂತೀನಿ. ಅಯ್ಯೋ, ಈ ಗುಗ್ಗು ಹೆಂಗಪ್ಪ ಹೇಳೋದು? ಏನಂದೆ? ನನ್ನ ಗುಗ್ಗು ಅಂತೀಯಾ? ನೀನ್ ಗುಗ್ಗು, ನಿಮ್ಮಪ್ಪ ಗುಗ್ಗು, ನಿನ್ನ ತಾತ ಗುಗ್ಗು, ನಿನ್ನ ಅಜ್ಜಿ ಗುಗ್ಗು ಕಣಯ್ಯ. ತಾಯಿ ಸಾಕಮ್ಮ ಸಾಕು. ಏನು ತೆಂಗಿನಕಾಯಿ ತಾನೆ? ಕೆಜಿ ಕೆಜಿ ಲೆಕ್ಕದಲ್ಲಿ. ಆಯ್ತಮ್ಮ ಕೊಡ್ತೀನಿ. ನಿನಗೆ ಬಲ್ತಿರೋದ್ ನೋಡಾಕು. 1 ಕೆಜಿ ತಗೊಳಮ್ಮ. ಮೊದ್ಲೇ ಕೊಟ್ಟಿದ್ರೆ ತಗ 7 ರೂಪಾಯಿ. ಏನ 7 ರೂಪಾಯಿನಾ? 1 ಕಾಯಿಗೆ 7 ರೂಪಾಯಿ ನಾನು ಹೇಳಿದ್ದು. ನಾನ್ ಹೇಳಿದ್ದು 1 ಕೆಜಿಗೆ. ಹಂಗೆಲ್ಲ ಆಗಕ್ಕಿಲ್ಲಮ್ಮ. ಯಾಕಾಗಕ್ಕಿಲ್ಲ? ಗುಂಜು ಕರೆಕ್ಟ ನೀರೆಲ್ಲ ತೆಗೆದ್ರೆ ನಾನ್ ಕೊಟ್ಟಿರೋ ದುಡ್ಡೇ ಜಾಸ್ತಿ. ಸುಮ್ನೆ ಮಾಡಿಕೊಂಡು ಎಂಜಾಯ್. ಅಯ್ಯೋ, ಹಳ್ಳಿ ಗುಗ್ಗು ಅಂದ್ರೆ ನನ್ಗೆ ಟೋಪಿ ಹಾಕ್ಬಿಡ್ಲಲ್ಲಪ್ಪ. ಹಲೋ, ಹೇಗಿದ್ರೆ ಡಾರ್ಲಿಂಗ್? ಅಯ್ಯೋ ನೀನ್ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗ. ಅವತ್ ನಿನ್ ಕ್ಯಾಕರ್ಸ್ ಅಷ್ಟೊಂದು ಉಗ್ದಿದ್ದೀನಿ. ನಿನ್ ಜನ್ಮಕ್ಕೆ ನಾಚಿಕೆ ಬಾನ ಮರ್ಯಾದೆ ಏನು ಬೇಡವಾ? ನಿಮ್ಮನ್ ಬಿಟ್ಟು ಇರಕ್ಕಾಗೋದಿಲ್ಲ ಡಾರ್ಲಿಂಗ್, ನೀವೇ ನನ್ನ ಪ್ರಾಣ. ನೀವು ಮದುವೆ ಮಾಡ್ಕೊಳೋದಿಲ್ಲ ಅಂದ್ರೆ ಹುಚ್ಚಾಸ್ಪತ್ರೆ ಸೇರ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡು, ಇಲ್ಲ ಅಂದ್ರೆ ನಾನೇ ನಿನ್ನ ಮರ್ಡರ್ ಮಾಡಿ ಜೈಲ್ಗೆ ಹೋಗ್ಬೇಕಾಗುತ್ತೆ. ಯಾರ್ದು ಫೋನು? ಇನ್ಯಾರ್ದವ? ಅದೇ ಯಾರು ನೀನು? ಚೆಲ್ವೆ ಅಶ್ವಿನಿ ಅಣ್ಣಮ್ಮ ಅನ್ನೋ ಪಿಶಾಚಿದ್ವು. ಅಯ್ಯೋ ಅಂಕಲ್, 1 ನಿಮಿಷ ಸುಮ್ಮನಿರಿ. ನಾನು ಹಳ್ಳಿ ಭಾಷೆನಲ್ಲಿ ಉಗಿತೀನಿ ಅವಳಿಗೆ. ಇಲ್ಲಿ ಉಗಿದ್ರೆ ಅಲ್ಲಿ ಹೋಗಿ ಬೀಳ್ಬೇಕು. ಉಗ್ಯವ ಕ್ಯಾಕರ್ಸ್ ಉಗಿ ಅಂತ ಉಗಿದ್ರೆ ನೆಕ್ಕಬೇಕು. ಹಂಗ ಉಗಿ. ಏಯ್ ತಿಕ್ಕಲ್ ಸುಬ್ಬಿ, ನಿಂಗ ಆಪತ್ ಬಂದು ಚಾಪೆಲ್ ಸುತ್ಕೊಂಡು ಹೋಗ, ಬಾಂತಿ ಬೇದಿ ಬಂದು ನೆಗದು ಬಿದ್ದೋಗ. ನಿಂಗ ಅಕ್ಕ ಪಕ್ಕ ಹಿಂದು ಮುಂದೆ ಹೇಳೋರು ಕೇಳೋರು ಯಾರಿಲ್ವೇನೆ ಮುಂಡೆದೆ? ಯಾರೇ ನೀನು? ನಿಮ್ಮ ಅಜ್ಜಿ ಬದ್ನೆಕಾಯಿ ಬಜ್ಜಿ. ಪಾಪ ನಮ್ಮ ಯಜಮಾನ್ರು ನಡೆದಿದ್ದೆಲ್ಲ ಮರ್ತು ಅವ್ರ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತಿದ್ರೆ ನೀನು ಫೋನ್ ಮಾಡಿ ಅವ್ರ ನೆಮ್ಮದಿ ಕೆಡಿಸ್ಬೇಕು ಅಂತಿದ್ಯಾ? ಏನು ಹೆಂಡತಿ ಜೊತೆನಾ? ಇನ್ನೇ ನಿನ್ ಜೊತೆನಾ? ಏನು ಅವ್ರ ಮದ್ವೆ ಆಗೋಯ್ತಾ? ಇಲ್ಲ, ನಿಂಗೆ ಕಾಯ್ಕೊಂಡ್ ಕೂತವ್ರೆ. ಬಾ ಜಿಲ್ ನೋಡು, ಇನ್ನೊಂದು ಕಿತ ಫೋನು ಗೀನು ಅಂತ ಏನಾರು ಮಾಡಿದ್ಯೋ ನೀನ್ ಎಳ್ಕೊಂಡು ಬಂದು ಮೂಗು ಮುಂದಲೆ ಕುಯ್ದು ನಮ್ಮೂರ್ ಮಾರಮ್ಮನಿಗೆ ಬಲಿ ಕೊಟ್ಬಿಡ್ತೀನಿ. ಹುಷಾರ್, ಇಡೇ ಫೋನು. ಶಾಬಾಸ್ ಕಣ್ಣ. ಹೆಂಗೆ? ಇನ್ನೊಂದ್ ಕಿತ ನೀವೇ ಫೋನ್ ಮಾಡಿದ್ರೆ ಅವಳು ಮಾಡಕ್ಕಿಲ್ಲ. ಕೊಡು ಕೈ. ನೀನ್ ಇಷ್ಟೊತ್ತು ತಿಳ್ಗನ್ನಡದಲ್ಲಿ ಬೈದಿದ್ಯಾ? ನಾನು ಹಳಗನ್ನಡದಲ್ಲಿ ಬೈದಿದ್ದೀನಿ. ಅವಳು ಬೈಕ್ ಹೊಡೆದು ಒಕ್ಕೊಂಡಿಲ್ಲ. ಈಗ ನಡ್ಗನ್ನಡದಲ್ಲಿ ಬೈತೀನಿ. ನೀನೊಂದ್ ಸ್ವಲ್ಪ ಕಿವಿ ಮುಚ್ಕೊಂಬಗ್ನೆ. ನಿಲ್ಸಯ್ಯ ಸಾಕು. ಯಾಕೆ ನಿಲ್ಲಿಸ್ಬಿಟ್ರಿ? ಇನ್ನೂ ಚೆನ್ನಾಗಿ ಉಗಿಬೇಕಾಗಿತ್ತು. ಅವಳು ಯಾರು ಅನ್ಕಂಡೆ? ಯಾರು? ನನ್ನ ಹೆಣ್ಣು. ಮೇಡಮ್, ಬಸ್ಸಿಗ? ಇಲ್ಲ, ಟ್ರೈನ್ಗೆ. ಯಾಕೆ ಮೇಡಮ್ ಕೋಪ ಮಾಡ್ಕೊಂತೀರಾ? ಇನ್ನೇನ್ರಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಬಸ್ಸಿಗಲ್ದೆ ಇನ್ನೇನ್ ಟ್ರೈನ್ಗೆ ಕಾಯ್ತಾರೆ? ಹಾಗಲ್ಲ, ನಾನು ನೀವು ಒಂದೇ ಕಡೆ ಹೋಗೋದಾದ್ರೆ ಆಟೋದಲ್ಲಿ ಒಂದ್ಬಿಟ್ಟು ಮಾಡೋಣ ಅಂತ. ಓಹೋ, ನೀವ್ ಯಾವ ಕಡೆ ಹೋಗ್ತಿರೋದು? ನಾನ್ ಚಾಮರಾಜಪೇಟೆಗೆ. ಚಾಮರಾಜಪೇಟೆನಾ? ಎಲ್ಲಿ? ಫಸ್ಟ್ ಕ್ಲಾಸ್ 5th ಮೇನ್ ರೋಡ್.
ನಾನು ಅಲ್ಲೇ ಹೋಗ್ತಿರೋದು. ಹಾಗಾದ್ರೆ ಸರಿ ಬನ್ನಿ, ಆಟೋ ನೋಡೋಣ. ಆಟೋ 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 ಬನ್ನಿ. ಚಾಮರಾಜಪೇಟೆ ಬರ್ತೀಯಪ್ಪ? 1.5 ಆಗುತ್ತೆ. ಯಾಕೆ? ಯಾಕೆಂದ್ರೆ ಇಬ್ರು ಡಬ್ಬಲ್ ಸೈಜ್ ಇದ್ರಲ್ಲ ಅದಕ್ಕೆ. ಏನಯ್ಯ ನಮ್ಮನೆ ಹಂಗಿಸ್ತಾ ಇದೀಯಾ? ನಾನ್ ಯಾಕೆ ಮೇಡಮ್ ನಿಮ್ಮನ್ನ ಹಂಗಿಸ್ಲಿ? ನಿಮ್ ಊಟ ನಿಮ್ ದೇಹ, ನನ್ನ ಆಟ ಸೇಫ್ಟಿ ನಾನು ಕೇಳ್ದೆ ಅಷ್ಟೇ. ಆಯ್ತಾಯ್ತು ಹತ್ರಿ, ಅವನ ತಿನ್ ಮಾತು. ಮೀಟ್ರ್ ಹಾಕು, ಬೇಗ ಹೋಗು. ಇದು ಆಟೋ, ಫ್ಲೈಟ್ ಅಲ್ಲ. ಹೌದು, ನೆಂಟ್ರ ಮನೆಗಾ? ಇಲ್ಲ, ಗಂಡನ್ ಮನೆಗೆ. ಅಲ್ಲೇ ನಮ್ ಬಾಯ್ ಫ್ರೆಂಡ್ ಇರೋದು. ಬಾಯ್ ಫ್ರೆಂಡಾ? ಹೌದು ರೀ. ಹೌದು, ಬಾಯ್ ಫ್ರೆಂಡ್ ನೋಡಕ್ಕೆ ರೋಸ್ ಹಿಡ್ಕೊಂಡು ಹೋಗ್ತಾರೆ, ನೀವೇನು ಹಗ್ಗ ಇಟ್ಕೊಂಡು ಹೋಗ್ತಿದ್ದೀರಾ? ನೇಣ್ ಹಾಕೊಳಕ್ಕೆ. ಏನ ನೇಣ್ ಹಾಕೊಳಕ್ಕ? ಯಾಕೆ? ಅವ್ನ್ ನಂಗ್ ಮೋಸ ಮಾಡ್ಬೇಕು ಅಂತಿದ್ದಾನೆ. ಇವತ್ ನನ್ ಮದ್ವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ನ ಎದುರುಗಡೆ ನೇಣ್ ಹಾಕೊಂಡು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಪೆದ್ಮಂಡದೆ, ನೀನೇನಾದ್ರು ಹುಚ್ಚಿಚ್ಚಿ ಹಿಡ್ದಿದ್ಯಾ? ಮೋಸ ಮಾಡಿದ ಅವನು ಹಿಡ್ದು ನೇಣ್ ಹಾಕ್ಬೇಕೆ ಹೊರತು ನೀನಾಗ ನೇಣ್ ಹಾಕೋತೀಯ? ಈ ಗಂಡಸರ ಬುದ್ಧಿನೇ ಇಷ್ಟು. ಇಲ್ಲೋಡ, ಏನ್ರಿ ಇದು? ನಾನು ನನ್ ಗಂಡನ್ನ ಮರ್ಡರ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾಕೆ? ಯಾಕ? ಆ ಲೋಫರ್ ನಾನ್ ತೀರ್ಥ ಯಾತ್ರೆಗೆ ಹೋಗ್ಬಿಟ್ಟು ಬರೋಷ್ಟ್ರಲ್ಲಿ ಯಾವಳ್ಳೋ ಕಟ್ಕೊಂಡು ಚೆಕ್ಕಂದ ಆಡ್ತಾ ಇದ್ದಾನೆ, ಅದಕ್ಕೆ. ಹಾಗಾದ್ರೆ ಅವನ್ ಮರ್ಡರ್ ಮಾಡ್ಲೇಬೇಕು. ಯಾವ್ ನಿಲ್ಸಯ್ಯ ಆಟೋನ. ಎಷ್ಟಾಯ್ತು? ನೀವ್ ನೋಡಿ ಎಷ್ಟಾದ್ರೂ ಕೊಡಿ ಮೇಡಮ್. ಏನು ಕೊಡದೆ ಹೋದ್ರೆ ಪರವಾಗಿಲ್ಲ. ರೈಟ್ ಹೇಳು. 1.5 ಕೊಡ್ಬೇಕಂತೆ. 1.5 ರೀ, ನಾನ್ ಬರ್ತೀನ್ರಿ. ನಿಮ್ಗೂ ಅದೇ ರೀ. ಇಲ್ಲಿ ಅವಳು, ಎಲ್ಲಿ ಅವಳು? ಉಷಾ ಬಂದ್ಬಿಟ್ಟೇನೆ. ನನ್ನ ಚಿನ್ನ, ನನ್ನ ಬಂಗಾರಿ, ನನ್ನ ವಜ್ರ, ನನ್ನ ವೈಡೂರ್ಯ. ಅಯ್ಯೋ, ಏನಿದು? ಚಾಕು ಎಲ್ಲಿ ಹೋದ್ಲು? ಯಾರು? ಅವಳು ಕೈ ಕಾಲು ಮುರ್ದಾಕ ಆಚೆ ಹಾಕ್ಲಿಲ್ಲ. ನನ್ನ ಹೆಸರು ಉಷಾ ಅಲ್ಲ. ಎಲ್ಲಿ ಅವಳು? ಯಾರೇ ಅವಳು? ಯಾರ? ಈ ನಿಮ್ಮ ಮುದ್ದು ಮುಖಾನ ಮೆಚ್ಚಿ ನಿಮ್ಮನ್ ಮದ್ವೆ ಆಗಿದ್ದಾಳಲ್ಲ ನನ್ ಸೌತಿ, ಅವಳು. ಎಲ್ಲಿ ಹೋದ್ಲು? ಎಲ್ರಿ ಅವಳು? ನಿನ್ ಗೊತ್ತಿಲ್ವೇನೆ? ಈ ತಿಮ್ಮಣ್ಣ ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದಂಗೆ, ಏಕಪತ್ನಿ ವ್ರತಸ್ಥ ಅಂತ ಗೊತ್ತಿಲ್ವಾ? ಸುಳ್ಳು ಬೇರೆ ಹೇಳ್ತೀರಾ? ಇವತ್ತು ಅವಳನ್ನ ಕೊಂದು ನಿಮಗ್ ಪಿಂಡ ಹಾಕಿನೇ ನಾನು ಇಲ್ಲಿಂದ ಹೋಗೋದು. ಎಲ್ಲಿ? ಬೇಡಿ ಬೇಡಿ ಬೇಡಿ, ಬಿಟ್ಬಿಡಿ. ಅವ್ರೇನು ಮಾಡಿಲ್ಲ, ತಪ್ಪೆಲ್ಲ ನಂದೆ. ನಾನು ಸುಬ್ಬು ಎಂಟಿ ಗಿರ್ಜಾ. ನಮ್ ಸುಬ್ಬು ಎಂಟಿ ಗಿರ್ಜಾ ಗೊತ್ತಿಲ್ವೇನೆ? ಫೋನಲ್ಲಿ ಮಾತಾಡಿದ್ ಗಿರ್ಜಾ ನೀನೇನಾ? ಇಲ್ಲಿ ಗಿರ್ಜಾ ಯಾರು? ಹಾಯ್, ನೀವೇನಿಲ್ಲಿ? ಅದೇ ಹೇಳಿದ್ದಲ್ಲ, ಫೋನು ಲವ್. ಅಂದ್ರೆ ಯಾರೇ ನೀನು? ಚೆಲುವೆ ಅಣ್ಣಮ್ಮ ಅಶ್ವಿನಿ ನೀವೇನಾ? ಅಯ್ಯೋ, ನಿನ್ ನೆಗದ್ ಬಿದ್ದು ನೆಲ್ಲಿಕಾಯ ಹೋಗೋಗೋ. ನೀನು ಫೋನ್ ನಿಂದ ನನ್ನ ಸಂಸಾರನೇ ಎಕ್ಕುಟ್ಟೋಗಿದ್ದಾನೆ. ಅಂದ್ರೆ ನೀನೇನಾ ತಿಮ್ಮಯ್ಯ? ನಾನೇ ಪ್ರಿಯ, ಪ್ರಾಣಕಾಂತ, ತಿಲೋತ್ತಮ, ಮನ್ಮತ ಅಂತ ನಿನ್ ಕೈಲಿ ಫೋನ್ ನಲ್ಲಿ ಲೊಚ್ಚೊಚ್ಚೊಚ್ಚೊಚ್ಚೊಚ್ಚೊಚ್ಚೊಚ್ಚೊಚ್ಚ ಅಂತ ಮುತ್ಕೊಡ್ಸ್ಕೊಂತ ಇದ್ದಿದ್ ಬೇವರ್ಸಿ ನನ್ ಮಗ ನಾನೇ. ಯಾರೇ ನೀನು ಚೆಲುವೆ ರವಿಚಂದ್ರ ತರ ಇದೆಯ ಅಂತ ತಿಳ್ಕೊಂಡು ನಾನ್ ನಿನ್ ಲವ್ ಮಾಡಿದ್ರೆ ಒಳ್ಳೆ ಕಾರ್ಕೊಳೋ ತರ ಇದೆಯಲ್ಲ. ನೀನೇನ್ ಒಳ್ಳೆ ಸಂಗೀತದ ತರ ಇದೀನಿ ಅಂತ ತಿಳ್ಕೊಂಡಿದ್ಯಾ? ಕನ್ನಡಿಲ್ ಹೋಗಿ ನಿನ್ನ ಆಕಾರ ಒಂದ್ಸತಿ ನೋಡ್ಕೋ. ಬೇಬಿ ಎಲಿಫೆಂಟ್ ತರ ಇದೆಯಾ? ಹಾಗಾದ್ರೆ ಫೋನ್ ಮಾಡಿ ನಮ್ ಸಂಸಾರ ಹಾಳು ಮಾಡಿದ ನೀನೇನಾ? ನನಗೇನು ಗೊತ್ತಿಲ್ಲದೆ ನಿಮ್ ಸಂಸಾರನ ಎಡವಟ್ ಮಾಡಿದ್ದು ನಾನೇಯ. ನನ್ ಕ್ಷಮಿಸ್ಬಿಡಿ. ಇದನ್ನೆಲ್ಲ ನಿಮ್ ತಾವ ಹೇಳ್ಬೇಕು ಅಂತ ನಾನೇ ನಿಮ್ ನೋಡ್ಕೊಂಡ್ ಬರ್ತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ನೋಡು, ಈ ಮಾತೆಲ್ಲ ನೀನ್ ಆಡ್ತಿದ್ಯಾ? ಅವ್ರ ಬಾಯಲ್ಲಿ ಏನಾದ್ರು ಬರ್ತಿದ್ಯಾ? ಒಂದ್ ಮಾತು ಆಡದೆ ಕಲ್ಕೊಂಡಾಗ ನಿಂತಿದ್ದಾರೆ. ಬರೀ ಬಾಯಲ್ಲಿ ಡೈಲಾಗ್ ಕೇಳ್ಬಿಟ್ರೆ ಸಾಕ? ಒಳಗಡೆ ನಾನು ಎಷ್ಟು ತುಂಬ್ಕೊಂಡು ನೋವು ಅನ್ಭವಿಸಿದೀನಿ ಅಂತ ಹೇಳು ಗಿರ್ಜಾ. ಅಮ್ಮ ನೋಡಿ, ಆಗಿದ್ದಾಗೋಯ್ತು. ಎಲ್ಲಿ ನಿಮ್ ಕೈ ತತ್ತರಿ. ನೀವಿಬ್ರು ಐ ಲವ್ ಯು ಮಾಡ್ಕೊಂಡು ಸಂತೋಷವಾಗಿರಿ. ಏನೋ ಇದು? ನಮ್ಮ 10th ಸಿನಿಮಾದಾಗೆ ಇಂಡಿಯಾ ತೋರಿಸಿದ್ದು. ಹಂಗ ಎಂಜಾಯ್.